ಮಕ್ಕಳಲ್ಲಿ ಮೆಮೊರಿ ಪವರ್ ಇಂಪ್ರೂವ್ ಮಾಡಬೇಕಾ? ಹೆಚ್ಚಾಗ್ತಾ ಹೋಗ್ಬೇಕು ಮೆಮೊರಿ ಪವರು. ನನ್ನ ಮಗ ಡಲ್ ಅದನ್ರಿ, ಓದಿದ್ದನ್ನು ಮರ್ತು ಬಿಡ್ತಾನ್ರಿ ಅಂತ ಹೇಳ್ತಾ ಇರ್ತೀರ. ಸೊ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನೀವೇನೇನು ಆ್ಯಕ್ಷನ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಇವತ್ತೊಂದು 5 ಟಿಪ್ಸನ್ನು ಹೇಳ್ತೀನಿ. ಮೊದಲನೇ ಟಿಪ್ಸ್ ಬಂದುಬಿಟ್ಟು, ಮಕ್ಕಳಿಗೆ ಕಲ್ಪನೆ ಮಾಡಿಕೊಳ್ಳೋ ಹಾಗೆ, ಅಂದರೆ ಇಮ್ಯಾಜಿನೇಷನ್ ಕ್ರಿಯೇಟ್ ಆಗೋ ಅಂತಹ ಆಟಗಳನ್ನು ಆಟ ಆಡಿಸಿ, ಸ್ಟೋರಿಗಳನ್ನು ಹೇಳಿ, ಅದರಿಂದ ಮಕ್ಕಳಲ್ಲಿ ಕಲ್ಪನೆ ಮಾಡ್ಕೊಳ್ಳೋವಂಥ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. 2ನೇ ಟಿಪ್ಸ್ ಬಂದುಬಿಟ್ಟು, ಮಗು ನಿಮಗೆ ಬಂದು ಟೀಚ್ ಮಾಡಬೇಕು. ಅಂದರೆ ಅದು ನಿಮಗೆ ಹೇಳ್ಕೊಡ್ಬೇಕು, ನೀವು ಅದನ್ನು ಮಗುವಿನ ತರಹ ಕೇಳಿಸ್ಕೊಂಡು ಪ್ರಶ್ನೆ ಮಾಡಬೇಕು. ಆಗ ಮಗುವಿನಲ್ಲಿ ಹೇಳ್ಕೊಡುವಂಥ ಕೆಪಾಸಿಟಿ ಹೆಚ್ಚಾಗ್ತಾ ಹೋಗುತ್ತೆ. 3ನೇ ಟಿಪ್ಸು, ಮ್ಯಾಚಿಂಗ್ ಕಾರ್ಡ್ಸ್ ಅಂತ ಬರುತ್ತೆ, ಮ್ಯಾಚಿಂಗ್ ಗೇಮ್ಸ್. ಅವುಗಳನ್ನು ಮ್ಯಾಚ್ ಮಾಡೋದ್ರಿಂದ, ಜೋಡಿಸೋದ್ರಿಂದ ಒಂದು ಅರಮನೆನೋ ರಾಜನೋ ಆ್ಯನಿಮಲ್ಲು ಕ್ರಿಯೇಟ್ ಆಗುತ್ತೆ. ಅದರಲ್ಲಿ ಒಂದು ಸ್ಟೋರಿ ಕ್ರಿಯೇಟ್ ಆಗುವಂಥದ್ದನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಮೆಮೊರಿ ಪವರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. 4ನೇ ಟಿಪ್ಸ್, ಪ್ಲೇ ಕಾರ್ಡ್ ಗೇಮ್ಸ್ ಅಂತ ಬರುತ್ತೆ. ಅಂದರೆ ಆ ಕಾರ್ಡನ್ನು ತೋರಿಸಿದರೆ ಮಕ್ಕಳಿಗೆ ಅದ್ರ ಬಗ್ಗೆ ಡಿಟೇಲಾಗಿ ಹೇಳೋ ಹಾಗೆ ಆಗಬೇಕು. ಆ ಥರದ ಗೇಮ್ಸನ್ನು ನೀವು ಕೂತು ಮಕ್ಕಳ ಜೊತೆ ಆಟ ಆಡಿ. ಇನ್ನು ಕೊನೆಯದಾಗಿ 5ನೇ ಪಾಯಿಂಟ್ ಬಂದು, 5ನೇ ಟಿಪ್ಸ್ ಏನಪ್ಪ ಅಂದರೆ, ಮಕ್ಕಳನ್ನು ಓದೋ ಹಾಗೆ ಎನ್ಕರೇಜ್ ಮಾಡಿ, ಹೆಚ್ಚು ಓದೋ ಹಾಗೆ, ಹೊಸ ಹೊಸ ಪುಸ್ತಕಗಳನ್ನು ಓದೋ ಹಾಗೆ, ಬರೀ ಸಿಲೆಬಸ್ ಓದೋ ಹಾಗೆ ಅಲ್ಲ, ಅವರಿಗೆ ಸ್ಟೋರಿ ಪುಸ್ತಕನೋ ಅಥವಾ ನ್ಯೂಸ್ ಪೇಪರು, ಬೇರೆ ಇನ್ನೇನೋ ಓದಲಿಕ್ಕೆ ಅನುಕೂಲ ಆಗೋ ಹಾಗೆ ನೀವು ಮಕ್ಕಳ ಮೇಲೆ ಅಬ್ಸರ್ವ್ ಮಾಡಿಬಿಟ್ಟು ಅವ್ರಿಗೆ ಏನು ಇಷ್ಟ ಅನ್ನೋದು ಗೊತ್ತಾದ ನಂತರ ಅವರಿಗೆ ಆ ರೀತಿಯನ್ನು ಪುಸ್ತಕಗಳನ್ನು ಒದಗಿಸ್ಕೊಡಿ. ಈ 5 ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಹೋಗಿ ನಿಮ್ಮ ಮಕ್ಕಳಲ್ಲಿ ಮೆಮೊರಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಹಾಗೆ ಈ ವಿಡಿಯೋನ ನೋಡಿದ ನಂತರ ನಿಮ್ಮ ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಮತ್ತು ಈ ಕೆಳಗೆ ಕೊಟ್ಟಿರೋಂಥ ಲಿಂಕನ್ನು ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡಿ. ನೀವು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ತೀರಾ. ಅಲ್ಲಿ ನಿಮಗೆ ಫ್ರೀ ವೆಬಿನಾರ್ನ ಲಿಂಕ್ ಸಿಗುತ್ತೆ. ಥ್ಯಾಂಕ್ ಯು.